ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಭಾನುವಾರ ಅಂದರೆ 30ನೇ ತಾರೀಕು ಹುಣ್ಣಿಮೆ ಇತ್ತಲ್ಲ, ಆ ದಿನ ಎಲ್ಲರೂ ಒಂದು ವಿಶೇಷವಾದ ಜಾಗಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡೋಣ ಅಂತ ಹೊರಟಿದ್ವಿ. ಹುಣ್ಣಿಮೆ ದಿನದಂದು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು ತುಂಬ ಶ್ರೇಷ್ಠ ಅಲ್ವಾ? ಅದಕ್ಕೆ ನಾವು ಕೂಡ ಅಷ್ಟೇ ಭಕ್ತಿಯಿಂದ ಸಡಗರದಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾನು ವಿಡಿಯೋಗಳಲ್ಲಿ ರಂಗೋಲಿ ಹಾಕುವಾಗ ಚಾಕ್ ಪೀಸಿಂದ ಹಾಕ್ತಾ ಇದ್ದೀರಾ ಅಂತ ಕೆಲವರು ಕಮೆಂಟಲ್ಲಿ ಕೇಳಿದ್ರು. ಬಟ್ ಇಲ್ಲಿ ಎಲ್ಲರೂ ಬಂಡೆ ಇರೋದ್ರಿಂದ ಈಗ ನೋಡ್ತಾ ಇರಿ ನೀವು ಕೂಡ, ಅವರು ಕೂಡ ಚಾಕ್ ಪೀಸಿಂದಾನೇ ಹಾಕ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಮನೆ ಹತ್ರ ಇದು ಚಾಕ್ ಪೀಸಿಂದಾನೇ ರಂಗೋಲಿ ಹಾಕೋದು. ಇಲ್ಲಿ ಗಾಳಿ ಬಿಟ್ಟರೆ ಬಂಡೆ ಮೇಲೆ ರಂಗೋಲಿ ನಿಲ್ಲೋದಿಲ್ಲಲ್ಲ, ಹಾರು ಹೋಗುತ್ತೆ ಅಂತೇಳಿ ಎಲ್ಲರೂ ಚಾಕ್ ಪೀಸಿಂದಾನೇ ಹಾಕ್ತಾರೆ. ನಾವಿನ್ನು ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಪೆಟ್ರೋಲಿಗೆ ಬಂದ್ವಿ. ಇಲ್ಲಿ ನಮ್ಮ ಕುಶಲ ಚೆನ್ನಾಗಿ ಆಟ ಆಡಿದ್ಲು. ಯಾಕಂದರೆ ನಾವು ಬಿಟ್ಟಿರೋದು ಅರ್ಲಿ ಮಾರ್ನಿಂಗ್ ಅಲ್ಲ, ಜಾಸ್ತಿ ರಶ್ ಕೂಡ ಇರಲಿಲ್ಲ, ಅಂದರೆ ಟ್ರಾಫಿಕ್ ಇರಲಿಲ್ಲ. ದಾರಿ ಉದ್ದಕ್ಕೂ ಸುಂದರವಾದ ವಾತಾವರಣ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡ್ತಾ ಇತ್ತು. ಆದರೆ ನೋಡಿ, ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲಲ್ಲ. ಹಾಗೆ ಇಲ್ಲಿ ಕೂಡ ನಾವು ಸ್ನಾನ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ಕಪಿಲ ತೀರ್ಥಂನಲ್ಲಿ ಇವತ್ತು ಚಕ್ರ ಸ್ನಾನ ಇತ್ತಂತ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ ಎಲ್ಲ ಇತ್ತು, ಅಲ್ಲಿ ಸ್ನಾನ ಮಾಡೋಕ್ಕಿಲ್ಲ ಅಂತ ಹೇಳಿದ್ರು. ನಮಗೆ ಕಪಿಲ ತೀರ್ಥಂನಲ್ಲಿ ಅಂದುಕೊಂಡ ಹಾಗೆ ಸ್ನಾನ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ ಅಂದಾಗ ಮನಸ್ಸಿಗೆ ತುಂಬಾ ಸ್ವಲ್ಪ ಬೇಸರ ಆಯಿತು. ಆದರೆ ಈ ದೇವಸ್ಥಾನಕ್ಕೆ ಬಂದು ಆ ಪವಿತ್ರ ಜಾಗ ದರ್ಶನ ಮಾಡ್ಕೊಂಡಿವಲ್ಲ, ಆ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ಅಂದ್ಕೊಂಡು ಸಮಾಧಾನ ಪಟ್ಕೊಂಡ್ವಿ. ಮುಖ್ಯವಾಗಿ ನಾವು ಬಂದಿದ್ದು ಪವಿತ್ರವಾದ ಕಪಿಲಂ ತೀರ್ಥಂಗೆ. ಇದು ತಿರುಪತಿಯಲ್ಲಿದೆ. ಸ್ನೇಹಿತರೆ, ಇಲ್ಲಿ ನಡೆಯೋ ಚಕ್ರ ಸ್ನಾನ ಬಗ್ಗೆ ತುಂಬ ದೊಡ್ಡ ಇತಿಹಾಸ ಮತ್ತು ಮಹಿಮೆ ಇದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನನಗೆ ಗೊತ್ತಿರೋ ಒಂದು ಸಣ್ಣ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಗೊತ್ತಾ, ಕಪಿಲ ತೀರ್ಥಂ ಅನ್ನೋದು ಶಿವನ ಸನ್ನಿಧಿ. ಆದರೆ ಇಲ್ಲಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಮತ್ತು ವಿಶೇಷ ದಿನಗಳಲ್ಲಿ ಭಗವಂತನ ಆಯುಧವಾದ ಸುದರ್ಶನ ಚಕ್ರವನ್ನು ತಂದು ಇಲ್ಲಿ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡಿಸುತ್ತಾರೆ. ಇದನ್ನೇ ಚಕ್ರ ಸ್ನಾನ ಅಂತಾರೆ. ಇದು ಹರಿ ಮತ್ತು ಹರ ಇಬ್ಬರೂ ಒಂದೇ ಅನ್ನೋದನ್ನ ಸಾರುವ ಒಂದು ಅಪರೂಪ ಜಾಗ ಅಂತ ಹೇಳ್ಬೋದು. ಪುರಾಣಗಳ ಪ್ರಕಾರ ಕಪಿಲ ಮಹರ್ಷಿಗಳು ತಪಸ್ಸು ಮಾಡಿದ ಪುಣ್ಯ ಭೂಮಿ ಇದು. ಕಾರ್ತಿಕ ಮಾಸದ ಹುಣ್ಣಿಮೆ ಮತ್ತೆ ವಿಶೇಷ ಹುಣ್ಣಿಮೆಗಳಲ್ಲಿ ಸಕಲ ಪುಣ್ಯ ನದಿಗಳು ಎಲ್ಲನೂ ಈ ತೀರ್ಥದಲ್ಲಿ ಬಂದು ಲೀನವಾಗುತ್ತದೆ. ಹಾಗಾಗಿ ಇಲ್ಲಿ ತೀರ್ಥಂದಲ್ಲಿ ಸ್ನಾನ ಮಾಡಿದ್ರೆ, ಇಲ್ಲ ಆ ನೀರನ್ನ ತಲೆ ಮೇಲೆ ಹಾಕೊಂಡ್ರು ಕೂಡ, ಅಂದ್ರೆ ಪ್ರೋಕ್ಷಣೆ ಮಾಡ್ಕೊಂಡ್ರು ಕೂಡ ನಮ್ಮ ಸಕಲ ಕಷ್ಟಗಳು ಪಾಪಗಳು ದೂರ ಆಗುತ್ತವೆ ಅನ್ನೋದು ಭಕ್ತರ ನಂಬಿಕೆ. ಅದಕ್ಕೆ ಇಲ್ಲಿ ಇಷ್ಟೊಂದು ಜನಸಾಗರವೇ ಹರಿದು ಬರ್ತದ. ಈ ಅಧಿಕ ಮಾಸದಲ್ಲಿ ಪೂಜೆ ಮಾಡಿಸೋದು, ದಾನ ಮಾಡೋದು, ಅಂದ್ರೆ ವಸ್ತ್ರದಾನ, ಧಾನ್ಯಗಳನ್ನೆಲ್ಲ ದಾನ ಕೊಡ್ತಾರಲ್ಲ, ಗೊತ್ತಿಲ್ಲಾರ್ದವ್ರಿದ್ರೆ ಅಲ್ಲಿ ನೀವು ದುಡ್ಡು ಕೊಟ್ಟರು ಕೂಡ ಅವರೇ ಕೊಟ್ಟು ನಮ್ಮಿಂದ ಪೂಜೆ ಮಾಡಿಸಿ ಅವರೇ ದಾನನ ತಗೋತಾರೆ ಅಂತ ಅಲ್ಲಿರುವಂಥ ಪುರೋಹಿತರು ಕೂಡ ಹೇಳಿದ್ರು. ಈ ಜಾಗಕ್ಕೆ ಪುರಾಣಗಳ ಪ್ರಕಾರ ಕಪಿಲ ಮಹರ್ಷಿಗಳು ಈ ಜಾಗದಲ್ಲಿ ಶಿವನಿಗಾಗಿ ಘೋರ ತಪಸ್ಸು ಮಾಡಿದ್ರು. ಅವರ ತಪಸ್ಸಿಗೆ ಮೆಚ್ಚಿ ಶಿವನು ಭೂಗರ್ಭದಿಂದ ಲಿಂಗ ರೂಪದಲ್ಲಿ ಪ್ರಕಟನಾದನು. ಆ ಸಮಯದಲ್ಲಿ ಆಕಾಶಗಂಗೆಯ ಒಂದು ಭಾಗ ಇಲ್ಲಿ ಜಲಪಾತವಾಗಿ ಹರಿಯಿತು ಎನ್ನಲಾಗುತ್ತದೆ. ಅದಕ್ಕಾಗಿ ಈ ತೀರ್ಥಕ್ಕೆ ಕಪಿಲ ತೀರ್ಥಂ ಅಂತ ಒಂದು ಹೆಸರು. ಹಾಗೆ ಈ ನೀರಿಗೆ ಪಾಪಗಳನ್ನು ತೊಳೆಯುವ ಅಪಾರ ಶಕ್ತಿ ಇದೆ ಎಂಬ ಒಂದು ನಂಬಿಕೆ ಕೂಡ ಇದೆ. ಇದು ನಾಗಲಿಂಗ ಪುಷ್ಪ ಗಿಡ ಅಂತೇಳಿ ಹೇಳಿದ್ರು. ಹಾಗಾಗಿ ಇದು ನೋಡಿದೆ, ಅದರಲ್ಲಿರುವಂಥ ಹೂಗಳನ್ನು ನೋಡಿ ನಿಮಗೆ ಎಷ್ಟೊತ್ತು ನೋಡಿದ್ರೂ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಹೂಗಳು. ಹಾಗಾಗಿ ಅದನ್ನು ಕೂಡ ಎಲ್ಲ ವಿಡಿಯೋ ತೆಗೆದೆ. ಈಗ ಯಾವ ಟೆಂಪಲ್ಗೆ ಹೋದ್ರೂ ಕೂಡ ಫೋನ್ ಒಳಗೆ ಇಟ್ಟು ಹೋಗ್ಬಿಡ್ತೀವಿ, ಏನೂ ವಿಡಿಯೋ ತೆಗಿಯೋಕ್ಕಾಗಲ್ಲ. ಇಲ್ಲಿ ಅಟ್ಲೀಸ್ಟ್ ಇಲ್ಲೆಲ್ಲ ವಿಡಿಯೋ ತೆಗೆಯೋದಕ್ಕೆ ಇದೆ ಅಲ್ಲ ಅಂತೇಳಿ ಎಲ್ಲನೂ ತೆಗೆದೆ. ಇವತ್ತು ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಇಲ್ಲಿಂದ ಹೋದ್ರೇ ಕಪಿಲ ತೀರ್ಥಂ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕೂಡ ಎಲ್ಲ ಹೂವಿನಿಂದ ಡೆಕೋರೇಟ್ ಮಾಡಿದ್ರು. ಇವತ್ತು ಚಕ್ರ ಸ್ನಾನ ಇರೋದ್ರಿಂದ ಎಲ್ಲರೂ ಹೊಂಡದಲ್ಲಿ ಸ್ನಾನ ಮಾಡೋಕ್ಕಿಲ್ಲ ಅಂತ ನನ್ನ ಮಗಳು ಹೇಳಿದ್ಲು. ಇನ್ನು ಅಲ್ಲೇ ಕಲ್ಯಾಣ ಕಟ್ಟು ಐತೆ, ಅಲ್ಲಿ ವಾಶ್ರೂಮ್ಸ್ ಅದಾವ, ನೀವು ಅಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ನಮಗೂ ಅಷ್ಟು ಅರ್ಜೆಂಟ್ ಏನಿರಲಿಲ್ಲ, ಯಾಕಂದರೆ ನಾವು ಮನೆಯಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿ ತೀರ್ಥದಲ್ಲಿ ಮುಳುಗಬೇಕು ಅಂತ ಹೋಗಿದ್ವಿ ಅಷ್ಟೇ, ಅಧಿಕ ಮಾಸ ಇರೋದ್ರಿಂದ. ಈಗ ನೀವು ನೋಡಿದ್ದು ಆಂಜನೇಯ ಸ್ವಾಮಿ ಟೆಂಪಲು, ಅಲ್ಲಿ ಕೂಡ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಕಪಿಲೇಶ್ವರನ ದರ್ಶನ ಮಾಡಿಕೊಂಡು, ಅಂದರೆ ಲಿಂಗ ದರ್ಶನ ಮಾಡಿಕೊಂಡು ಇನ್ನು ರಿಟರ್ನ್ ಬರ್ತಾ ಇದ್ವಿ. ನಾವು ಬೇಗ ಬಂದ್ವಲ್ಲ, ಟೈಮ್ ಇತ್ತು. ಹಾಗಾಗಿ ಅಲ್ಲಿ ಹಣ್ಣುಗಳನ್ನೆಲ್ಲ ಮಾರ್ತಾಯಿದ್ರು. ಹೇಗೂ ನನ್ನ ಮಗಳಿಗೆ ಅವತ್ತೇ ಹುಣ್ಣಿಮೆ ದಿನನೇ ಬಾಗಿನ ಕೊಟ್ಟನೆಲ್ಲ, 5 ರೀತಿಯ ಹಣ್ಣುಗಳು ತೊಗೊಂಡು, ಹಾಗೆ ಪೂಜೆಕ್ಕಾಗಿ ಎಲ್ಲ ಪೂಜಾ ಸಾಮಾನು ತೊಗೊಂಡು ಬಂದೀನಿ. ಆ ಶಾಪಿಂಗ್ ಹೇಗೆ ಮಾಡಿದ್ದೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಲಾಗ್ ಮಾಡಿದ್ದೀನಿ. ನನ್ನ ಮಗಳಿಗೆ ಹೇಗೆ ವಾಯನ ಕೊಟ್ಟಿನಂತ ಅದು ಕೂಡ ಒಂದು ಲಾಗ್ ಮಾಡಿದ್ದೀನಿ. ಪೂಜೆ ಹೇಗೆ ರೆಡಿ ಮಾಡ್ಕೊಂಡಿನಂತ ಅದು ಕೂಡ ಒಂದು ಲಾಗ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ
ಕಪಿಲಂ ತೀರ್ಥಂ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಕೆಲವು ವಿಷಯಗಳನ್ನು ಕೂಡ ಚಕ್ರ ಸ್ನಾನಂ ಬಗ್ಗೆ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದು ಇಷ್ಟ ಆದರೆ ಈ ವಿಡಿಯೋನ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.